ನಮಸ್ಕಾರ. ಮಂಗಳಗೌರಿ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಹಣ್ಣುಳ್ಳಿಕಾಯ್ದು ಗೊಜ್ಜು ಮಾಡ್ತಾಯಿದ್ದೀನಿ. ಹಣ್ಣುಳ್ಳಿಕಾಯಿ ಗ್ರೇವಿ ಗೊಜ್ಜು ಏನು ಬೇಕಾದರೂ ಹೇಳ್ಬೋದು. ಅದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಚಪಾತಿ, ಮುದ್ದೆ, ದೋಸೆ, ಇಡ್ಲಿ, ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬನ್ನಿ ಮಾಡೋಣ. ಏನು ಬೇಕು ಸಾಮಗ್ರಿ ನೋಡೋಣ. ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹುರ್ಕೊಳ್ಳೋಕ್ಕೆ ಬಾಣಲೆ ಇಟ್ಟಿದ್ದೀನಿ. ಬಿಸಿಯಾಗಿದೆ ಬಾಣಲೆ. ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಒಂದು ಸ್ಪೂನ್ ಸಾಕು. ಒಂದು ಈರುಳ್ಳಿ ಹಾಕೋಣ. ಈರುಳ್ಳಿ ಒಂದು ಹಾಕ್ತಾಯಿದ್ದೀನಿ, ಹಚ್ಚಿರೋದು. ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಂದುಂಡೆ ಬಿಟ್ಟಿಟ್ಕೊಂಡಿದ್ದೀನಿ. ಶುಂಠಿ 1 ಇಂಚು, ಚಕ್ಕೆ ಲವಂಗ ಒಂದು 2 ಇಂಚು ಚಕ್ಕೆ, ಒಂದು 4 ಲವಂಗ ಹಾಕಿದ್ದೀನಿ. ಇದು ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ರುಬ್ಕೊಬೇಕು. ಇದು ಮಸಾಲಾನ ತುಂಬ ಚೆನ್ನಾಗಿರುತ್ತೆ. ಇದು ಗ್ರೇವಿ ಮಾಡಿದ್ರೆ ಸ್ವಲ್ಪ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ ನೋಡಿ. 1 ಟೀ ಸ್ಪೂನಷ್ಟು. ಅದು ಥಿಕ್ನೆಸ್ ಕೊಡುತ್ತೆ ಹುರ್ಗಡ್ಲೆ. ಕಾಯಿ ತುಂಬ ತೊಗೊಳೋದಿಲ್ಲ ಅವಾಗ. ಕಾಯಿ ಜಾಸ್ತಿ ಹಾಕಿದ್ರೆ ಕೆಲವೊಬ್ರಿಗೆ ಆಗಲ್ಲ, ಅಜೀರ್ಣಾಗುತ್ತೆ. ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕಿದ್ರೆ ಅದು ಥಿಕ್ನೆಸ್ ಕೊಡುತ್ತೆ. ಕಾಯಿ ಸ್ವಲ್ಪ ಹಾಕಿದ್ರೂ ನಡೀತೈತೆ. ಅವಾಗ ಚೆನ್ನಾಗಿ ಬರುತ್ತೆ ಗ್ರೇವಿ ಗಟ್ಟಿಗೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು 2 ಟೊಮೆಟೊ ಹಚ್ಚಿಟ್ಟಿದ್ದೀನಿ, ಮೀಡಿಯಮ್ ಸೈಜು. ಅದನ್ನು ಹಾಕ್ಕೊಂಡಿದ್ದೀನಿ. 2 ಟೊಮೆಟೊ. ಇದೊಂದು ಗ್ರೇವಿ ಇದ್ದರೆ ನಿಮಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಸೆಟ್ ಆಗುತ್ತೆ. ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಹಣ್ಣುಳ್ಳಿಕಾಯಿ ಅಂದರೆ ಇದು ನೋಡಿ, ಬೀನ್ಸ್ ಥರ ಇರುತ್ತೆ. ಅದು ಹಣ್ಣಾಗಿರುತ್ತೆ ಒಳಗಡೆ. ಅದೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ತೊಳೆದು. ಅದಕ್ಕೊಂದು ಆಲೂಗಡ್ಡೆ ಇಟ್ಕೊಂಡಿದ್ದೀನಿ. ಒಂದು 2 ಆಲೂಗಡ್ಡೆ ದಪ್ಪದು, ಮೀಡಿಯಮ್ ಸೈಜ್ ದಪ್ಪದ ಆಲೂಗಡ್ಡೆ 2 ಹಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಅದು ಮಾಡೋದಕ್ಕೆ ಒಂದಷ್ಟರಲ್ಲಿ ಒಂದು 5-6 ಜನ ತಿನ್ಬೋದು. ಚಪಾತಿ ರೈಸ್ ಎಲ್ಲ ತಿನ್ಬೋದು. ಮುದ್ದೆಗೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ ಏನು ಬೇಕಾದರೂ ತಿನ್ಬೋದು ಅದರಲ್ಲಿ ನೀವು. ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಒಂದು 1/4 ಸ್ಪೂನಷ್ಟು. 2 ಸ್ಪೂನ್ ಚಿಲ್ಲಿ ಪುಡಿ, ಚಿಕ್ಕದು ಸ್ಪೂನ್ ಇದು, ಚಿಕ್ಕದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಧನಿಯಾ ಸ್ಪೂನು 1.5 ಸ್ಪೂನು ಧನಿಯಾ ಪುಡಿ ಅಷ್ಟೇ. ಅದಕ್ಕೆ ಏನು ಬೇರೆ ಏನು ತುಂಬ ಏನು ಹಾಕೋಂಗಿಲ್ಲ. ಒಂದು ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ. ಏನು ಜಾಸ್ತಿ ಅದಕ್ಕೆ ಹಾಕೋಂಗಿಲ್ಲ, ಅಷ್ಟೇ. ಇದು ತಣ್ಣಗೆ ಆದಮೇಲೆ ರುಬ್ಕೊಂಡು ಗ್ರೇವಿಗೆ ಒಗ್ಗರಣೆ ಹಾಕೋಣ. ಏನು ತುಂಬ ಕಷ್ಟ ಅಂತ ಅಡುಗೆ ಏನು ನಾನು ತೋರಿಸೋದಿಲ್ಲ ನಿಮಗೆ. ಬ್ಯಾಚುಲರ್ ಹುಡುಗರು ಬೇರೆ ಸಹಿತ ಮಾಡ್ಕೊಬೋದು. ತುಂಬ ಸುಲಭನಾಗಿ ಮಾಡ್ಕೊಬೋದು. ಮನೆಯಲ್ಲೇ ಮಾಡ್ಕೊಂಡು ತಿಂದಂಗೂ ನಿಮಗೂ ಖುಷಿ ಆಗುತ್ತೆ, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಯಾರು ಬೇಕಾದರೂ ಮಾಡ್ಕೊಬೋದು ಇದು. ಬನ್ನಿ, ಇದು ತಣ್ಣಗಾಗಲಿ. ಒಂದು ಸ್ವಲ್ಪ ಕಾಯಿ ಸೇರಿಸ್ಬೇಕು ಇದಕ್ಕೆ. ನೋಡಿ, ಒಂದಿಷ್ಟು ಕಾಯಿ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಸಾಕು ಕಾಯಿ. ತೆಂಗಿನಕಾಯಿ ಇದು ಸ್ಟವ್ ಆರಿಸಿದ್ದೀನಿ, ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಇದು ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಕಾಯಿ ಸೇರಿಸ್ಕೊಂಡು ರುಬ್ಕೊಂಬರೋಣ. ರುಬ್ಕೊಂಬಂದು ಒಗ್ಗರಣೆ ಹಾಕ್ತೀನಿ ಗೊಜ್ಜಿಗೆ, ಕುಕ್ಕರ್ಗೆ. ಬನ್ನಿ, ಇದು ತಣ್ಣಗಾಗೋಷ್ಟೊತ್ತಿಗೆ ರುಬ್ಬೋದಕ್ಕೆ ನಾವು ಕುಕ್ಕರ್ಗೆ ಕಾಳೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದು ತಣ್ಣಗಾಗಲಿ ಅಷ್ಟೊತ್ತಿಗೆ. ಸ್ಟವ್ ಹಚ್ತಾ ಇದ್ದೀನಿ, ಕುಕ್ಕರ್ ಇಟ್ಟು. ಇದು ಬಿಸಿ ಆಗಲಿ. ಬಿಸಿ ಆದಮೇಲೆ ಒಗ್ಗರಣೆಗೆ ಹಾಕೋಣ. ಎಣ್ಣೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸಾಕು, 1 ಸ್ಪೂನು, ಜಾಸ್ತಿ ಬೇಕಾಗಲ್ಲ. ಈಗ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಒಂದು 1/4 ಸ್ಪೂನು. ಒಂದು ಸ್ವಲ್ಪ ಜೀರಿಗೆ, 1/4 ಸ್ಪೂನ್ ಜೀರಿಗೆ. ಒಂದು ಸ್ವಲ್ಪ ಕಲ್ಲುವ್ವ, ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಒಂದೇ ಒಂದು ಪಲಾವ್ ಎಲೆ.
ಪಟ್ ಅಂತ ಸಿಡಿತಾ ಇದೆ ಸಾಸಿವೆ ಜೀರಿಗೆ ಹಾಕಿದ್ನಲ್ಲ ಅದು ಸಿಡಿತಾ ಇದೆ. ಈಗ ಈರುಳ್ಳಿ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಇದಾಯ್ತಿದು ಒಗ್ಗರಣೆದು. ನೋಡಿ ಕಾಳು ಹಾಕ್ತಾಯಿದ್ದೀನಿ ಈಗ, ಹಣ್ಣುಳ್ಳಿಕಾಯಿ ಒಂದು ಎರಡು ಆಲೂಗಡ್ಡೆ ಹಚ್ಚಿಟ್ಟಿದ್ದೀನಿ ಬಿರಿಯಾನಿ ಟೈಮಲ್ಲಿ. ನೀವು ಒಂದು ಅರ್ಧ ಟೊಮೆಟೊ ಮಿಕ್ಸ್ ಇಟ್ಕೊಂಡಿದ್ದೀನಿ, ಹಚ್ಚಿರೋದು ಟೊಮೆಟೊ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಹಾಕಿದ್ದೀನಿ ಟೊಮೆಟೊ. ಸ್ವಲ್ಪ ಅರ್ಶಿನ ಹಾಕ್ತಾಯಿದ್ದೀನಿ, ಒಂದು ಚಿಕ್ಕಿಯಷ್ಟು. ಯಾಕೆಂದರೆ ಮಸಾಲೆಗೂ ಹಾಕಿದ್ದೀನಿ ಅರ್ಶಿನ, ಜಾಸ್ತಿ ಬೇಕಾಗಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ಫ್ರೈ ಇದು ಚೆನ್ನಾಗಿ ಎಣ್ಣೆನೆಲ್ಲ ಫ್ರೈ ಆಗಬೇಕಿದು. ಕಾಳು ಆಲೂಗಡ್ಡೆ ಎಲ್ಲ ತುಂಬ ಟೇಸ್ಟಾಗಿರುತ್ತೆ ಇದು ಮಾಡಿದ್ರೆ. ನೀವು ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಅದು ಬೇಗ ಸಾಫ್ಟ್ ಆಗುತ್ತೆ ಆಲೂಗಡ್ಡೆ ಎಲ್ಲ. ಸ್ವಲ್ಪ ಮೀಡಿಯಮಾಗಿ ಬೇಕಾದರೆ ರುಚಿಗೆ ಆಮೇಲೆ ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ. ಇದು ಖಾರ ರುಬ್ಕೊಂಬಂದ್ಬಿಡ್ತೀನಿ ಇವಾಗ ಇದಕ್ಕೆ ಹಾಕೋದಕ್ಕೆ. ಇದು ಹಂಗೆ ಕಮ್ಮಿ ಉರಿಯಲ್ಲಿ ಬೇಯ್ತಾ ಇರಲಿ. ನೋಡಿ ಜಾರ್ಗೆ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಜಾರ್ಗೆ ಅದು ಹಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದು ಮಸಾಲನೂ ಹಾಕ್ಕೊಳ್ಳೋಣ, ತಣ್ಣಗಾಗಿದೆ ಇದು. ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ. ನೋಡಿ ನೀರು ಹಾಕಿದ್ದೀನಿ, ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಇದೀನಿ ಇವಾಗ. ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ರುಬ್ಬೋದಕ್ಕೆ. ನೋಡಿ ಇದು ರುಬ್ಕೊಂಬಂದಿದ್ದೀನಿ ಈಗ. ನೋಡಿ ರುಬ್ಕೊಂಬಂದಿದ್ದೀನಿ ಮಸಾಲಾನ. ಸೇರಿಸೋಣ ಇದಕ್ಕೆ ಕುಕ್ಕರ್ಗೆ. ಸೇರಿಸ್ತಾ ಇದ್ದೀನಿ ಇದು ಖಾರ ರುಬ್ಬಿರೋದು. ಇದೇನು ಫ್ರೈ ಮಾಡಿದ್ದೀನಲ್ವಾ, ಏನು ಚಿಕ್ಕ ಫ್ರೈ ಮಾಡಬೇಕು ಅಂತ ಏನಿಲ್ಲ. ನೀರು ಸೇರಿಸ್ಬಿಟ್ಟು ಒಂದೇ ಒಂದು ಕೂಗಿಸ್ಬಿಡೋಣ ಕುಕ್ಕರಲ್ಲಿ. ಒಂದು ಕೂಗಿದ್ರೆ ಸಾಕು, ಜಾಸ್ತಿ ಏನು ಕೂಗೋದು ಬೇಕಾಗಲ್ಲ. ಆಲೂಗಡ್ಡೆ ಹಣ್ಣುಳ್ಳಿಕಾಯಿ ಎಲ್ಲ ಸಾಫ್ಟಾಗಿದ್ದಾವನು. ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಜಾರ್ಗೆ ಹಾಕ್ಬಿಟ್ಟು. ನೋಡಿ ಇದು ಈ ಥರ ಗ್ರೇವಿ ಬರುತ್ತೆ, ಇದು ಚೆನ್ನಾಗಿರುತ್ತೆ. ಇದು ನೋಡ್ಕೊಳ್ಬೇಕು, ಉಪ್ಪು ನೋಡಿಕೊಂಡು. ಉಪ್ಪು ಕಮ್ಮಿ ಇದ್ರೆ ಈಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಬಿಡೋಣ ಇದಕ್ಕೆ. ಕಮ್ಮಿ ಇದೆ ಉಪ್ಪು, ಸ್ವಲ್ಪ ಸೇರಿಸೋಣ. ರುಚಿಗೆ ತಕ್ಕನಷ್ಟು ಉಪ್ಪು ಆಗಲೇ ಸ್ವಲ್ಪ ಹಾಕಿದೆ, ಈಗ ಒಂದು ಸ್ವಲ್ಪ ಹಾಕಿದ್ದೀನಿ ಉಪ್ಪು. ಈಗ ಕೂಗೋದಕ್ಕೆ ಕ್ಯಾಪ್ ಕ್ಲೋಸ್ ಮಾಡೋಣ. ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಕೂಗ್ಸೋಣ ಸಾಕು. ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಯಾಪ್ನ. ಕ್ಲೋಸ್ ಮಾಡಿ ಒಂದೇ ಒಂದು ಕೂಗ್ಸೋಣ, ಒಂದೇ ಒಂದು ವಿಸಿಲ್ ಬರಲಿ ಇದು. ಆಮೇಲೆ ಚಪಾತಿ ಹಾಕ್ಕೊಂಡು ತಿನ್ನೋದು ಸೂಪರಾಗಿರುತ್ತೆ. ಬನ್ನಿ ಇದು ಇವಾಗ ವಿಸಿಲ್ ಬಂದು ತಣ್ಣಗಾಗಿದೆ ಕುಕ್ಕರು, ಸ್ವಲ್ಪ ವಿಸಿಲ್ ಇದೆ ಅಷ್ಟೇ, ಆರಿದೆ. ನೋಡೋಣ ಬನ್ನಿ ಆಗಿದೆ ಗ್ರೇವಿ ಯಾವ ಥರ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಗ್ರೇವಿ, ಈಗಲೇ ತಿನ್ನಬೇಕು ಅನಿಸ್ತಾ ಇದೆ. ಆಲೂಗಡ್ಡೆ ಹಣ್ಣುಳ್ಳಿಕಾಯಿ ಗ್ರೇವಿ ಗೊಜ್ಜು ಸೂಪರಾಗಿರುತ್ತೆ ಮಾಡಿದ್ರೆ ಇದು ಗೊಜ್ಜು. ಸರ್ವ್ ಮಾಡೋಣ ಬನ್ನಿ. ಇದು ಚಪಾತಿ ಮಾಡಿದ್ದೀನಿ ಇವತ್ತು ತಿನ್ನೋದಕ್ಕೆ. ಗೊಜ್ಜಾಗ್ತಾ ಇದ್ದೀನಿ ಪ್ಲೇಟ್ಗೆ, ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಮೇಲೆ, ಕೊತ್ತಂಬರಿ ಈರುಳ್ಳಿ. ಚಪಾತಿ
ರೈಸು ಎಲ್ಲದಕ್ಕೂ ಹೊಂದಾಣಿಕೆ ಆಗುತ್ತೆ ಇದು. ಚಪಾತಿ ರೈಸು ಚಪಾತಿಗೆ ಎಲ್ಲದಕ್ಕೂ ಹೊಂದಾಣಿಕೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡಿ ಯಾವ ಥರ ಇದೆ ಅಂತ. ಇದು ಸೂಪರಾಗಿದೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬಿಸಿ ಬಿಸಿ ವೆದರ್ ನೋಡಿದ್ರೆ ಹೇಗಿದೆ, ಮಳೆ ಚಿಟಿ ಚಿಟಿ ಮಳೆ ಬರ್ತಾ ಇದೆ. ಬಿಸಿ ಬಿಸಿ ಚಪಾತಿ ಈ ಗ್ರೇವಿ ಹಾಕ್ಕೊಂಡು ಅನ್ನ ಸಲಾಡ್ ಜೊತೆ ತಿಂತಾಯಿದ್ರೆ ಎಷ್ಟು ತುಂಬ ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಫ್ರೆಂಡು ರಿಲೇಷನ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಎಷ್ಟೆಷ್ಟು ಕ್ವಾಂಟಿಟಿ ಹಾಕಿದ್ದೀನಿ ಮಸಾಲ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಹೆಲ್ದಿಯಾಗಿ. ಮನೇಲೇ ಸಾಕಷ್ಟು ಮನೇಲೇ ಮಾಡ್ಕೊತಿದ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಆಚೆ ತಿನ್ನೋದಕ್ಕಿಂತ. ಈ ಥರ ಒಂದು ಅಡುಗೆ ಮಾಡಿಕೊಂಡು ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಾಯ್.